ಅವರೆಕಾಳು ಸಾಂಬಾರು ಮಾಡೋದನ್ನು ನೋಡೋಣ. ಫಸ್ಟ್ ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ನೀರು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಅವರೆಕಾಳು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದೆರಡು ಸಿಪ್ಪೆನೂ ಹಾಕ್ತಾಯಿದ್ದೀನಿ, ಸ್ಮೆಲ್ ಚೆನ್ನಾಗಿರುತ್ತಂತ. ಇವು ಅವರೆಕಾಳು ಹಾಕಿದ್ಮೇಲೆ ಬೀನ್ಸ್ ಒಂದು ಕಟ್ ಮಾಡಿದ್ದೀನಿ. ಬೀನ್ಸ್ ಒಂದು 4-5, ಬದನೆಕಾಯಿ ಒಂದು, ಆಲೂಗಡ್ಡೆ ಒಂದು, ಇವು ದೊಡ್ಡ ದೊಡ್ಡದಾಗೆ ಕಟ್ ಮಾಡಿದ್ದೀನಿ, ಸಾಂಬಾರು ಜೊತೆ ಸಿಗುತ್ತಂತ. ಇದಿಷ್ಟು ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಬೇಯಲಿಕ್ಕೆ. ಇದು ಒಂದು ವಿಸಿಲ್ ಬಂದರೆ ಸಾಕು. ಒಂದು ವಿಸಿಲ್ ಬರಲಿ. ಅಷ್ಟೊತ್ತಿಗೆಲ್ಲ ನಾವು ಮಸಾಲೆ ರುಬ್ಕೊಳ್ಳೋಣ. ಸಾಂಬಾರಿಗೆ ಏನೇನು ಹಾಕ್ಬೇಕಂತ ನೋಡೋಣ. ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ, ಅರ್ಧ ಒಣ ಕೊಬ್ಬರಿ, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬಾಣಲೆಗೆ ಹಾಕಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ. ಫ್ರೈ ಆಗಬೇಕು. ಒಂದು 5 ನಿಮಿಷ ಫ್ರೈ ಆಗಬೇಕು. ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಶುಂಠಿ ಸ್ವಲ್ಪ ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೆ ಜೀರಿಗೆ ಮೆಣಸು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಮೆಣಸು, ಇಷ್ಟು ಫ್ರೈ ಆಗಲಿ. ಇವಾಗ ತೆಂಗಿನಕಾಯಿ, ಒಣ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಮಿಕ್ಸಿ ಹಾಕ್ತಾಯಿದ್ದೀನಿ ನಾನು. ಇದೆಷ್ಟು ಮಿಕ್ಸಿ ಥರ ರುಬ್ಕೊಂಡಿದ್ದೀನಿ. ಇವಾಗ ಮಸಾಲೆನ ರುಬ್ಕೊಳ್ಳೋಣ. ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಅದು 2 ವಿಸಿಲ್ ಹಾಕ್ಸಿರೋ ಕಾಳುಗಳು, ಒಂದು ಸ್ವಲ್ಪ ಟೊಮೊಟೊ ಹಾಕಿದ್ವಲ್ಲ, ಆ ಟೊಮೊಟೊ ತಗೊಂಡು ಇದರಲ್ಲಿ ಹಾಕಬೇಕು, ಮಿಕ್ಸಿಗೆ ಹಾಕಬೇಕು. ಇದು ಒಂದು ರೌಂಡ್ ತಿರುಗಿಸೋಣ. ಮಸಾಲೆ ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ಸ್ವಲ್ಪ ಅರಿಶಿನ ಪುಡಿ ಮಸಾಲೆಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಅದಕ್ಕೆ ಸಾಂಬಾರಿಗೆ. ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಸಾಂಬಾರಿಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಕೊತ್ತಂಬರಿ ಹಾಕಿ ಇದಿಷ್ಟು ರುಬ್ಕೊಳ್ತಾ ಇದ್ದೀನಿ. ಈ ಕಾಳು ಎಲ್ಲ ಈ ಥರ ಬೆಂದಿದೆ. 2 ವಿಸಿಲ್ ಹಾಕ್ಸಿದ್ದೀನಿ ನಾನು. ಇದರಲ್ಲಿರೋ ಟೊಮೊಟೊ ಸ್ವಲ್ಪ ಕಾಳನ್ನು ಮಸಾಲೆ ರುಬ್ಕೊಂಡಿದ್ದೀನಿ. ಈ ಮಸಾಲೆನ ಈ ಥರ ಆಗಿದೆ ನೋಡ್ರಿ, ಗ್ರೈಂಡ್ ಮಾಡಿ. ಈ ಗ್ರೈಂಡನ್ನು ಇದನ್ನು ಹಾಕ್ಬೇಕು. ಈ ಥರ ಮಸಾಲೆ ಥರ ಆಗುತ್ತೆ. ಈ ಥರ ಫ್ರೈ ಮಾಡಲಿಕ್ಕಾಗುತ್ತೆ. ಇದು ಕುದಿಬೇಕು. ಇದಕ್ಕೊಂದು 2 ವಿಸಿಲ್ ಹಾಕ್ಸಿದ್ರೆ ಸಾಕು. 2 ವಿಸಿಲ್ ಇಲ್ಲ, ಒಂದೇ ವಿಸಿಲ್ ಹಾಕ್ಸಿದ್ರೂ ಚೆನ್ನಾಗಿ ಕುದಿಯುತ್ತೆ. ನಿಮಗೆ ಮಸಾಲೆಗೆ ಎಷ್ಟು ನೀರು ಬೇಕು, ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಬೋದು. ಇದು ಮಸಾಲೆ ಹಾಕ್ತಾಯಿದ್ದೀನಿ ಇದಕ್ಕೆ. ಇದು ರುಬ್ಬಿರೋದು ಮಸಾಲೆ ಜೊತೆಗೆ ಸ್ವಲ್ಪ ನೀರು ಹಾಕಿ ಸಾಂಬಾರು ಅದಕ್ಕೆ ತೊಗೊತಾ ಇದ್ದೀನಿ. ನೋಡ್ರಿ, ಇಷ್ಟಾದರೆ ಸಾಕು. ಇದಕ್ಕೆ ಉಪ್ಪು ಎಲ್ಲ ಹಾಕಿದ್ದೀವಲ್ಲ, ಇದು ಒಂದು ಸ್ವಲ್ಪ ಫ್ರೈ ಆಗಬೇಕು, ಕುದಿ ಹಿಡಿದು. ಅದಕ್ಕಾಗಿ 1 ವಿಸಿಲ್ ಹಾಕ್ಸ್ತೀನಿ ನಾನು. ಇದು 1 ವಿಸಿಲ್ ಆದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಒಗ್ಗರಣೆ ಕೊಟ್ಟರೆ ನೋಡೋಣ. 1 ವಿಸಿಲು, 2 ವಿಸಿಲ್ ಆಗಿದೆ. ಇವಾಗ ಇದಕ್ಕೆ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ.
ಇವಾಗ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಸಾಂಬಾರು ಯಾವ ಥರ ಆಗಿದೆ ನೋಡೋದು. ನೋಡ್ರಿ ಈ ಥರ ಬೆಂದಿರಬೇಕು, ಚೆನ್ನಾಗಾಗಿದೆ. ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇದು ಇಷ್ಟು ತಿಳಿ ಆಗಿದ್ದರೆ ಹುಷಾರಿಲ್ದವ್ರಿಗೂ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಸಾಂಬಾರು. ನೋಡ್ರಿ ಈ ಥರ ಚೆನ್ನಾಗಿರುತ್ತೆ. ಯಾವ ಥರ ಇದೆ ಅಂತ ಬಿಸಿ ಬಿಸಿ ಅನ್ನ ಮುದ್ದೆ ಜೊತೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.